ಪಕ್ಷದ ಕಾರ್ಯಕರ್ತರಿಗೆ ಒಂದು ಮೆಸೇಜ್ ಹೋಗಬೇಕು. ಖಂಡಿತ ಅವ್ರಿಗೆ ಡ್ಯಾಮೇಜ್ ಮಾಡೋಂಥ ಉದ್ದೇಶ ಇದೆ. ಅದಕ್ಕಿಂತ ಹೆಚ್ಚಾಗಿ ಪ್ರಚಾರ ಗಿಟ್ಟಿಸ್ಕೋಬೇಕು ಅನ್ನೋಂಥ ಭಾವನೆಯಿಂದ ಇವತ್ತು ಅವರು ಈ ಕೆಲಸ ಮಾಡ್ತಾಯಿದ್ದಾರೆ. ಅವರು ಈಗ ನಾವು ಮೂಡಾ ಬಗ್ಗೆ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದ್ವಿ, ಪಾದಯಾತ್ರೆಗೆ ಬರಲಿಲ್ಲ. ಈಗ ವಕ್ಫ್ ಬಗ್ಗೆ ಮಾಡ್ತಾರೆ, ಸಂತೋಷ. ಈಗ 4ನೇ ತಾರೀಕಿಂದ ಭಾರತೀಯ ಜನತಾ ಪಕ್ಷ 3 ತಂಡಗಳನ್ನು ಮಾಡಿ ಅವ್ರನ್ನೂ ಕೂಡ ಒಂದು ತಂಡದಲ್ಲಿ ಸದಸ್ಯರನ್ನಾಗಿ ಮಾಡಿ ಎಲ್ಲ ಕಡೆ ಟೂರ್ ಹೋಗಬೇಕು ಅಂತೇಳಿ ತೀರ್ಮಾನ ಆಗಿದೆ. ಅವರು ಅದರಲ್ಲಿ ಬರ್ಬೋದು. ಅದರಲ್ಲಿ ಬಂದರೆ ಅವರಿಗೆ ಜಾಸ್ತಿ ಪ್ರಚಾರ ಸಿಗೋದಿಲ್ಲ ಅಂಥೇಳಿ ನಾನು ಇಂಡಿವಿಜುವಲ್ ಮಾಡ್ತೀನಿ ಅಂತೇಳಿ ಎಲ್ಲ ಬೀದರಿಂದ ಪ್ರಾರಂಭ ಮಾಡಿದ್ದಾರೆ. ಇದಕ್ಕೆ ಪಕ್ಷದ ಸಮ್ಮತಿ ಇಲ್ಲ. ಎಲ್ಲೂ ಕೂಡ ಪಕ್ಷದ ಕಾರ್ಯಕರ್ತರಾಗಲಿ, ಪಕ್ಷದ ವರಿಷ್ಠರಾಗಲಿ, ಪಕ್ಷದ ಶಾಸಕರು, ಅಧ್ಯಕ್ಷರುಗಳು ಯಾರು ಕೂಡ ಅಲ್ಲಿ ಹೋಗಿಲ್ಲ. ಈಜ್ ಅವ್ರು ಏನಂದರೆ ಸ್ವಯಂ ಘೋಷಿತ ನಾಯಕ ಅಂತ ಹೇಳ್ತಾರೆ, ಆದರೆ ಈಸ್ ಅ ಲೀಡರ್ ವಿತೌಟ್ ಎನಿ ಫಾಲೋಯರ್ಸ್. ನೋಡ್ರಿ, ಬಸವಣ್ಣನ ಬಗ್ಗೆ ಮಾತಾಡೋಂಥ ಕೀಳುಮಟ್ಟಕ್ಕೆ ಹೋಗಿದ್ದಾರೆ ಅಂತ ಹೇಳಿದರೆ ಅದು ನಾಚಿಕೆಗೇಡು. ಜಗಜ್ಯೋತಿ ಬಸವೇಶ್ವರರು ಯಾವುದೇ ಒಂದು ಸಮಾಜಕ್ಕೆ, ಒಂದು ಜಾತಿಗೆ ಸೀಮಿತ ಆದಂಥವ್ರು ಅಲ್ಲ. ಇಡೀ ವಿಶ್ವಕ್ಕೆ ವಿಶ್ವಗುರು ಅಂಥೇಳಿ ಇವತ್ತು ಬಸವಣ್ಣವ್ರನ್ನ ನಾವು ಕರಿತಾ ಇದ್ದೀವಿ. ಭಾರತದಲ್ಲಿ ಮೊದಲನೇ ಸಮಾನತೆಯ ಒಂದು ಸಂವಿಧಾನವನ್ನು ಕೊಟ್ಟಂಥವರು ಜಗಜ್ಯೋತಿ ಬಸವೇಶ್ವರರು. ಅವ್ರ ಬಗ್ಗೆನೂ ಕೂಡ ಇವರು ಮಾತಾಡ್ತಾರೆ ಅಂತ ಹೇಳಿದರೆ ಅವರು ಎಷ್ಟು ನಾಲಿಗೆ ಹರಕತನ ಇದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಸರ್, ಈ ನಡುವೆ ಸರ್ ಪ್ರಿಯಾಂಕಾ ಖರ್ಗೆ ಅವರು ಸದ್ಯ ಟ್ವೀಟ್ ಮಾಡಿದ್ದಾರೆ ಸರ್, ಬಣಗಳಿದೆ ಜೊತೆಗೆ ಇವ್ರನ್ನ ಯಾಕೆ ಉಚ್ಚಾಟನೆ ಮಾಡ್ತಿಲ್ಲ? ಇಲ್ಲ, ಮಾಡ್ತಾರೆ ಖಂಡಿತವಾಗಿ. ಅದಕ್ಕೆ ಕಾಲ ಕೂಡಿ ಬರ್ತಾ ಇದೆ. ಭಾಳಷ್ಟು ತಾಳ್ಮೆ. ಈಗ ನೋಡಿ, ಹೊರಗಿನವರಾದರೆ ಸಡನ್ನಾಗಿ ನಾವು ಪಕ್ಷದ ಮೇಲೆ ಅವ್ರನ್ನ ಉಚ್ಚಾಟನೆ ಇದು ಬರ್ತದೆ. ಇವರು ಪಕ್ಷದಲ್ಲಿದ್ದಂಥವ್ರು, ಕೇಂದ್ರ ಮಂತ್ರಿ ಆಗಿದ್ದಂಥವ್ರು ಇವತ್ತೆಲ್ಲ ನಾಳೆ ತಿಳ್ಕೊತಾರೆ ಅಂಥೇಳಿ ಒಂದು ಬದಲಾವಣೆ ಆಗ್ಬೋದು ಅಂತ ಕಾಯ್ತಾ ಇದ್ದಾರೆ. ಖಂಡಿತವಾಗಿ ಇದನ್ನು ಯಾರೂ ಸಹಿಸೋದಿಲ್ಲ. ಸಾಮಾನ್ಯ ಕಾರ್ಯಕರ್ತರು ಸಹಿಸೋದಿಲ್ಲ, ಪಕ್ಷದ ವರಿಷ್ಠರು ಕೂಡ ಸಹಿಸೋದಿಲ್ಲ. ಪಕ್ಷದ ವರಿಷ್ಠರ ಗಮನಕ್ಕೆ ಇದೆಲ್ಲ ಬರ್ತಾ ಇದೆ. ಸದ್ಯದಲ್ಲಿ ಅವ್ರ ಮೇಲೆ ಕ್ರಮ ಜರುಗಿಸ್ತಾರೆ.